ಈ ರಾಗಿ ಮಡಗಿರೋ ಫುಲ್ಲು. ಇದು 22 ಕುಂಟೆ ಪಟ್ಟ, 22 ಕುಂಟೆ ಖರಾಬು. ಇದರಲ್ಲಿ ಒಂದು ಬಾವಿನೂ ಕೂಡ ಇದೆ. ಊರು ಪಕ್ಕದ ಜಾಗ. ಇದರಲ್ಲಿ 9 ತೆಂಗಿನ ಮರಗಳು ಬರುತ್ತೆ. ಇಲ್ಲೇ ಪಕ್ಕದಲ್ಲಿ ಊರು. ಇದು ತಾರೋಡಿಂದ 2ನೇ ಪಾಯಿಂಟು. ಈಗ ಬಾವಿಲಿ ನೀರು ಯಾವ ಥರ ಇದೆ ಅಂದರೆ, ಆ್ಯಕ್ಚುಲಿ ಈ ಲ್ಯಾಂಡಿಗೆ ಸೇರಿದ ಬಾವಿ ಆ ಮೂಲೆಯಲ್ಲಿದೆ, ಬಟ್ ಎರಡು ಒಂದೇ ಥರ ಇದೆ. ಇಲ್ಲಿ ನೀರಾವರಿ ಹೆಂಗಿರುತ್ತೆ ಅಂದರೆ ತೋರಿಸ್ತೀನಿ ನೋಡಿ. ನೀರು ಮೇಲ್ಗಡೆನೇ ಇದೆ. ಈ ಥರ ಊರು ಪಕ್ಕದಲ್ಲಿರುವಂಥ ಒಳ್ಳೆ ಎದುರುಗಡೆ ಒಂದು ಒಳ್ಳೆ ವಿಲ್ ವ್ಯೂ. 9 ತೆಂಗಿನ ಮರ ಬರುತ್ತೆ ಈ ಲ್ಯಾಂಡಿಗೆ. ಒಂದು ಬೋರ್ವೆಲ್ ಇದೆ, ಒಂದು ಬಾವಿ ಇದೆ, ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ. ಊರು ಪಕ್ಕದಲ್ಲೇ ಇರುವಂಥ 20 ಕುಂಟೆ ಖರಾಬು, 20 ಕುಂಟೆ ಪಟ್ಟ. ಇದಕ್ಕೆ ಲ್ಯಾಂಡ್ ಎಂಟ್ರೆನ್ಸ್ ಬಂದು ಇದು ಅಣ್ಣ ತಂದಿರೋ ಭಾಗ. ಇದು ಒಳ್ಳೆ ನೀರಾವರಿ ಬೆಲ್ಟ್ ಇದು. ಅಲ್ಲಿ ಮುಂದೆ ಇರೋದು ತಾರೋಡು. ಆ ತಾರೋಡಿಂದ ಇದಕ್ಕೆ ಇಲ್ಲಿಗೆ ಈ ತೆಂಗಿನ ಇಲ್ಲೇ ನಿಂತ್ಬೇಕು ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ, ಈ ತೆಂಗಿನ ಮರ ಪಕ್ಕದಲ್ಲಿ 8 ಅಡಿ ರೋಡ್ ಕೊಡ್ತಾರೆ. ಅದೇ ಇದಕ್ಕೆ ಆ್ಯಕ್ಸಿಸ್ಸು ಈ ಲ್ಯಾಂಡಿಗೆ. ನೋಡಿ ಬೇಸಿಗೆ ಆದ್ರೂ ಇಲ್ಲಿ ನೀರು ಪಿಕಪ್ ಮಾಡಿಕೊಂಡು ರಾಗಿ ಬೆಳೆದಿದ್ದಾರೆ. ಅಂದರೆ ನೀರಾವರಿ ಯಾವ ಥರ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದೊಳ್ಳೆ ಇಲ್ಲಿ ವ್ಯೂ ಇರುವಂಥ ಜಾಗ ಇದು. ಇಲ್ಲಿ ಮುಂದೆ ಇರೋದು ತಾರೋಡಿಂದ 8 ಅಡಿ ರೋಡು. ಊರು ಪಕ್ಕದ ಜಾಗ, ಪಕ್ಕದಲ್ಲೇ ಊರು. ಸೇಫ್ಟಿಗೆ ಏನೂ ಸಮಸ್ಯೆ ಇಲ್ಲ. ಒಂಬತ್ತು ತೆಂಗಿನ ಮರ ಸೇರಿಕೊಳ್ಳುತ್ತೆ ಈ ಲ್ಯಾಂಡಿಗೆ. ಒಂದು ಬಾವಿ, ಒಂದು ಬೋರ್ವೆಲ್ಲು. ಇದೇ ಊರ ಮಗಲ್ ಜಾಗ. ಕುಂಟೆ ಪಟ್ಟ 20 ಕುಂಟೆ ಖರಾಬ್ ತೋರಿಸಿದ್ನಲ್ವ ನಿಮಗೆ. ಇದು ಲ್ಯಾಂಡ್ಗೆ ಹೋಗೋ ದಾರಿ ಇದು. ಅಲ್ಲಿ ತೆಂಗಿನ ಮರ ಏನು ಕಾಣಿಸ್ತಾ ಇದೆಯಲ್ಲ ಅದೇನೆ ಆ ಮನೆ ಪಕ್ಕದ ಜಾಗ ರಾಗಿ. ಸೊ ಅಲ್ಲಿ ಅಕ್ಕಪಕ್ಕ ಎಲ್ಲ ಈ ಥರ ಇಲ್ಲಿ ವ್ಯೂ ಇರುವಂಥ ಜಾಗ ಹತ್ರ ಇಲ್ಲಿ ವ್ಯೂ ಇರುವಂಥ ಜಾಗ. ಅಲ್ಲ ತೆಗೆ ಬರೋದು ತಾತೆಗೆ ಮಾತ್ರ. ಸೊ ಅದೇ 20 ಕುಂಟೆ ಪಟ್ಟ, 20 ಕುಂಟೆ ಪಟ್ಟ ಮತ್ತು ಖರಾಬ್ ತೋರಿಸಿದ್ನಲ್ಲ, ಇಲ್ಲಿಂದ 8 ಅಡಿ ರೋಡ್ ಕೊಡೋದು. ಇದು ಈ ಥರ ಊರು. ಇಲ್ಲಿ ಅಕ್ಕಪಕ್ಕ ಇಲ್ಲಿ ವ್ಯೂ ತೋರಿಸ್ದೆ ನಿಮಗೆ. ಊರ ಪಕ್ಕದೇ ಜಾಗ.